ಸಿಗಲೇಬೇಕು 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 ನಿಲ್ಲಲೇಬೇಕು ನಿಲ್ಲಲೇಬೇಕು ನಡೆಯಂಗಿಲ್ಲ ನಡೆಯಂಗಿಲ್ಲ ಗುಂಡಾಗಿರಿ ನಡೆಯಂಗಿಲ್ಲ 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 ಗುಂಡಾಗಿರಿ ನಡೆಯಂಗಿಲ್ಲ ನಿಲ್ಲಲೇಬೇಕು ನಿಲ್ಲಲೇಬೇಕು ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು 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 ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು 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 ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು 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 ನಡೆಯಂಗಿಲ್ಲ ನಡೆಯಂಗಿಲ್ಲ ಗುಂಡಾಗಿರಿ ನಡೆಯಂಗಿಲ್ಲ 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 ಗುಂಡಾಗಿರಿ ನಡೆಯಂಗಿಲ್ಲ 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 ಗುಂಡಾಗಿರಿ ನಡೆಯಂಗಿಲ್ಲ ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಮಹಿಳೆಯರ ಸಿಟ್ಟು ರೆಟ್ಟಿಗೆ ಬಂದ್ರೆ ಬಡ್ಡಿ ಮಕ್ಕಳ ಚೂರ್ ಚೂರ್ ಮಹಿಳೆಯರ ಸಿಟ್ಟು ರೆಟ್ಟಿಗೆ ಬಂದ್ರೆ ಬಡ್ಡಿ ಮಕ್ಕಳ ಚೂರ್ ಚೂರ್ ಮಹಿಳೆಯರ ಸಿಟ್ಟು ರೆಟ್ಟಿಗೆ ಬಂದ್ರೆ ಬಡ್ಡಿ ಮಕ್ಕಳ ಚೂರ್ ಚೂರ್ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಉಳಿದ ಅಪರಾಧಿಗಳನ್ನು ಈ ಕೂಡಲೇ ಬಂಧಿಸಲೇಬೇಕು 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 ಉಳಿದ ಅಪರಾಧಿಗಳನ್ನು ಈ ಕೂಡಲೇ ಬಂಧಿಸಲೇಬೇಕು 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 ಈ ಕೂಡಲೇ ಉಳಿದ ಅಪರಾಧಿಗಳನ್ನು ಈ ಕೂಡಲೇ ಬಂಧಿಸಲೇಬೇಕು 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 ಜ್ಯೋತಿ ಕುಟುಂಬಕ್ಕೆ ನ್ಯಾಯ ಕೊಡಲೇಬೇಕು 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 ಜ್ಯೋತಿ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಲೇಬೇಕು 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮಹಿಳೆಯರ ಮೇಲೆ ನಡೆಸಿರುವ ಅತ್ಯಾಚಾರ ಕೊಲೆಗಳು ನಿಲ್ಲಲೇಬೇಕು 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 ಮಹಿಳೆಯರ ಮೇಲೆ ನಡೆಸಿರುವ ಅತ್ಯಾಚಾರ ನಿಲ್ಲಲೇಬೇಕು ನಿಲ್ಲಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಜ್ಯೋತಿ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು 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 ಜ್ಯೋತಿ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು 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 ಜ್ಯೋತಿಯನ್ನು ಕೊಲೆ ಮಾಡಿದ ಉಳಿದ ಅಪರಾಧಿಗಳನ್ನು ಬಂಧಿಸಲೇಬೇಕು 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 ಜ್ಯೋತಿಯನ್ನು ಕೊಲೆ ಮಾಡಿದ ಅಪರಾಧಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು 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 ಜ್ಯೋತಿಯನ್ನು ಕೊಲೆ ಮಾಡಿದ ಅಪರಾಧಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು 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 ನಡೆಯಂಗಿಲ್ಲ ನಡೆಯಂಗಿಲ್ಲ ಗುಂಡಾಗಿರಿ ನಡೆಯಂಗಿಲ್ಲ 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 ಗುಂಡಾಗಿರಿ ನಡೆಯಂಗಿಲ್ಲ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಮಹಿಳೆಯರೆಲ್ಲ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಮಹಿಳೆಯರೆಲ್ಲ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಸರ್ಕಾರಂತೆ ಸರ್ಕಾರ ಅವರಪ್ಪಂದೇನೆ ಸರ್ಕಾರ ಕಾನೂನಂತೆ ಕಾನೂನು ಅವರಪ್ಪಂದೇನೆ ಕಾನೂನು ಓಟು ಟ್ಯಾಕ್ಸು ನಮ್ಮದು ಕೇಳೋ ಹಕ್ಕು ನಮ್ಮದು ಓಟು ಟ್ಯಾಕ್ಸು ನಮ್ಮದು ಕೇಳೋ ಹಕ್ಕು ನಮ್ಮದು ಮಹಿಳೆಯರ ಸಿಟ್ಟು ರಟ್ಟಿಗೆ ಬಂದರೆ ಬಡ್ಡಿ ಮಕ್ಕಳು ಚೂರ್ ಚೂರ್ ಮಹಿಳೆಯರ ಸಿಟ್ಟು ರಟ್ಟಿಗೆ ಬಂದರೆ ಬಡ್ಡಿ ಮಕ್ಕಳು ಚೂರ್ ಚೂರ್ ಮಹಿಳೆಯರ ಸಿಟ್ಟು ರಟ್ಟಿಗೆ ಬಂದರೆ ಬಡ್ಡಿ ಮಕ್ಕಳು ಚೂರ್ ಚೂರ್ ಅಟ್ಟಿಯಲ್ಲಿ ನಡೆಸಿರುವ ಮಹಿಳೆಯರ ಮೇಲಿನ ಕೊಲೆಗಳ ಅಪರಾಧಗಳು ನಿಲ್ಲಲೇಬೇಕು 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 ಅಟ್ಟಿಯಲ್ಲಿ ನಡೆಸಿರುವ ಮಹಿಳೆಯರ ಮೇಲಿನ ದೌರ್ಜನ್ಯ ಕೊಲೆಗಳು ನಿಲ್ಲಲೇಬೇಕು 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಈ ಹೋರಾಟ ಮಾಡೋ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಅಟ್ಟಿಯಲ್ಲಿ ಪ್ರತಿನಿತ್ಯ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಮತ್ತು ಮಕ್ಕಳ ಮೇಲೆ ಅತ್ಯಾಚಾರಗಳು ಬಾಲಕಿಯರ ಮೇಲೆ ಅತ್ಯಾಚಾರಗಳು ಜಾಸ್ತಿ ಆಗ್ತಾವ. ಅದೇ ರೀತಿಯಾಗಿ 3 ತಿಂಗಳಿಗೆ 6 ತಿಂಗಳಿಗೆ ನೋಡಿದ್ರೆ ಕೊಲೆ ಪ್ರಕರಣಗಳು ಇಲ್ಲಿ ಕಂಡು ಬರ್ತಾವ. ಇವೆಲ್ಲ ಕಂಡು ಬರೋ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಇರುವಂತ ಅಟ್ಟಿಯಲ್ಲಿ ಏನಂತ ಹುಡುಗರೆಲ್ಲ ಕುಡಿತದಿಂದ ಮೇನ್ ಮುಖ್ಯವಾಗಿ ಕುಡಿದು ಕುಡಿದು ಮಬ್ಬಿನಲ್ಲಿ ಏನ್ ಮಾಡ್ತಾರಂತ ಕೇಳಿದ್ರೆ ಅವ್ರಿಗೆ ಏನ್ ಗೊತ್ತಿರಲ್ಲ. ಈ ಹುಡುಗಿಯೇನು ಈಗ ಅತ್ಯಾಚಾರ ಮಾಡ್ಯಾರ, ಕೊಲೆ ಮಾಡ್ಯಾರ,
ಮಹಿಳೆಯರ ಮೇಲೆ ಆಸಿಡ್ ಹಾಕಿ ಸುಡ್ತಾರ. ಇಲ್ಲಿ ಆದಂತ ಪ್ರಕರಣಗಳು 1-2 ವರ್ಷದಿಂದನೂ ಹೋದ್ 1.5 ವರ್ಷದಿಂದ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಅವ್ರಿಗೆ ಏನಂತ ಹೇಳಿದ್ರೆ ಅವ್ರಿಗೆ ಕೊಲ್ಲಕ್ಕೆ ಹಕ್ಕ ಏನೈತಿ ಇಲ್ಲಿ ಹುಡುಗರಿಗೆ? ಆಸಿಡ್ ಹಾಕಿ ಕೊಲ್ಲೋದು, ಅತ್ಯಾಚಾರ ಮಾಡಿ ಕೊಲ್ಲೋದು, ನೇಣ ಹಾಕೋದು, ಇವ್ರಿಗೇನು ಹಕ್ಕೈತೆ ಮಹಿಳೆಯರ ಮೇಲೆ? ಯಾಕಂತ ಹೇಳಿದ್ರೆ ಇಲ್ಲಿರಂತ ಮೇನ್ ಇದಕ್ಕೆ ಕಾರಣ ಕುಡಿತ. ಸರ್ಕಾರ ಕೇಳೋದು ಏನಂತ ಹೇಳಿದ್ರೆ ನಾವು ಮುಖ್ಯವಾಗಿ ಸರಾಯಿ ಬಂದ್ ಮಾಡ್ರಿ ಅಂತ ಯಾಕೆ ಕೇಳಕತ್ತೀವಿ? ಇದಕ್ಕೇನೆ ಮಹಿಳೆಯರ ಮೇಲೆ ಅತ್ಯಾಚಾರಗಳಾತವ, ಕೊಲೆಗಳಾತವ. ಇದು ಒಂದು ಕೇಳೋದಲ್ದ. ಇಲ್ಲಿ ಏನಂತಂದ್ರ ತಂದೆ ತಾಯಿಗಳು ದುಡಿತಾರ, ಇವ್ರಿಗೆ ದುಡ್ಡು ಹೆಚ್ಚಾಗೈತೆ, ಇದನ್ನ ತಗೊಂಡು ಮಜಾ ಮಾಡ್ತಾರ. ಮಜಾ ಮಾಡಿ ಹುಡುಗಿಯವ್ರನ್ನ ಏನಂತ ಹೇಳಿದ್ರೆ ಲವ್ ಮಾಡ್ತು ಅಂತ ಹೇಳಿ ಮೋಸ ಮಾಡಿ ಕೊಲೆ ಮಾಡೋದು. ಇವೆಲ್ಲ ಆಗ್ಬಾರ್ದು. ಇವೆಲ್ಲ ಏನಂತಂದ್ರೆ ಇವತ್ತಿಂದ ನಾವು ಏನಂದ್ರೆ ಸುಮ್ಮನೆ ಒಂದು ಎಚ್ಚರಿಕೆ ಕೊಡಕ್ಕೆ ಧರಣಿ ಮಾಡಿ, ಇನ್ನು ಮುಂದೆ ಇಂಥವು ನಡೆದ್ರೆ ಏನಂತಂದ್ರೆ ನಿರಂತರ ಧರಣಿ ಮಾಡಿ ನಮ್ಮ ಜೀವ ಹೋದ್ರೆ ಚಿಂತಿಲ್ಲ, ನ್ಯಾಯ ಸಿಗತ್ತನ ಬಿಡಲ್ಲ. ಇವತ್ತು ಏನು ಕೇಳೋದೇನಂತ ಹೇಳಿದ್ರ, ಇವತ್ತು ಜ್ಯೋತಿ ಕೊಲೆ ಆಯ್ತು, ಆದ್ರೆ ಅದಕ್ಕೇನಂದ್ರೆ ಒಬ್ಬರನ್ನ ಅಲ್ಲಿ ಏನಂದ್ರೆ ಜೈಲಾಗ ಹಾಕ್ಯಾರ ಅಂತ ಹೇಳ್ತಾರೆ. ಒಂದೇ ಹುಡುಗನ ಹಾಕ್ಯಾರ. ಉಳಿಕ್ಯಾದವ್ರು ನಾವು ಅವತ್ತೇನು ಅವಕ್ಕೆ ಸತ್ತ ದಿನಾನೇ ಹೆಣ್ಣನ್ನು ಇಟ್ಕೊಂಡು ನಾವು ಪೊಲೀಸ್ ಸ್ಟೇಷನ್ ಮುಂದೆ ಹೋರಾಟ ಮಾಡಿದ್ವಿ. ಅವ್ರು ಯಾರ್ಯಾರು ಇದಕ್ಕೆ ಕಾರಣ ಆಗ್ಯಾರ ಅವ್ರನ್ನೆಲ್ಲ ಬಂಧಿಸ್ರಿ, ಮತ್ತೆ ಅವ್ರ ಕುಟುಂಬನೆಲ್ಲ ಇಲ್ಲಿ ಅವ್ರಿಗೇನೋ ಏನಂತಂದ್ರೆ ಅವ್ರ ಮೇಲೆ FIR ಮಾಡ್ರಿ ಅಂತ ಹೇಳಿ ಕೇಳಿದ್ವಿ. ಆದ್ರೂ ಇನ್ನ ಏನಂತ ಹೇಳಿದ್ರೆ ಯಾರನ್ನ ಏನ್ ಮಾಡಿಲ್ಲ, ಒಬ್ಬರನ್ನ ಹಾಕ್ಯಾರ ಅಂತ ಹೇಳ್ತಾರೆ. ಯಾರು ಏನಂದ್ರೆ ಭಯ ಇರಲ್ಲ, ದುಡ್ಡು ಕೊಡ್ತಾರ, ಹೊರಗೆ ಬರ್ತಾರ, ಬೇಲ್ ಆಗುತ್ತಾ, ಹೊರಗೆ ಬರ್ತಾರ ಅಂತ ಹೇಳಿ ಭಯ ಇರ್ಲಾರ್ದಂಗೆ ನಡೆದಾರ. ಇದಕ್ಕೆಲ್ಲ ಏನಂತ ಹೇಳಿದ್ರ ಸರ್ಕಾರ ಹೊಣೆ ಐತೆ. ಪೊಲೀಸರು ಇದಕ್ಕೆ ಏನಂತಂದ್ರೆ ಜಾಗೃತಿ ಕಾರ್ಯಕ್ರಮ ಮುಗಿಸ್ಬೇಕಂತ ಹೇಳಿ ನಾವು ಈಗ ಎಲ್ಲಾ ಕಡೆ ಏನಂದ್ರೆ ಇದಕ್ಕೆ ಯಾರ್ಯಾರು ಕಾರಣ ಆಗಿದ್ರ ಅವ್ರಿಗೆ ಕೂಡಲೇ ಏನಂತಂದ್ರೆ ಅವ್ರನ್ನ ಬಂಧಿಸ್ಬೇಕು. ಮತ್ತೆ ಅವ್ರಿಗೆ ಯಾರು ಕೊಲೆ ಮಾಡ್ಯಾರ, ಈಗ ಹೆಂಗ ಹೆಣ್ಮಕ್ಳು ಸತ್ತಿರ್ತಾರ ಅದ್ರಂಗ ಗಂಡು ಮಕ್ಳಿಗೆ ಒಬ್ರಿಗೆ ಯಾರಿಗಾದ್ರೂ ಈ ತರ ಅತ್ಯಾಚಾರ ಕೊಲೆ ಮಾಡೋರಿಗೆ ಗಲ್ಲು ಶಿಕ್ಷೆ ಆಯ್ತಂದ್ರೆ ಅವಾಗ ಅವ್ರಿಗೆ ಏನಂತಂದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಇಲ್ಲವ್ರಿಗೆಲ್ಲ ಈ ತರ ಮಾಡಬಾರ್ದು, ಹಿಂಗ್ ಮಾಡಬಾರ್ದು, ಮಾಡಿದ್ರೆ ನಮಗೂ ನಿಂಗೆ ಶಿಕ್ಷೆ ಆಗುತ್ತಂತಂದು ಅವರಿಗೆ ಗೊತ್ತಾಗುತ್ತಾ. ಅವಾಗ ಎಚ್ಚರಿಕೆ ಬರುತ್ತೆ ಗಂಡು ಹುಡುಗರಿಗೆ. ಹೆಣ್ಮಕ್ಳ ಮೇಲೆ ಮಾಡೋದು ಇದೆಲ್ಲ ಭಾಳ ದೌರ್ಜನ್ಯಗಳು, ಭಾಳ ತಪ್ಪು. ಅದಕ್ಕಾಗಿ ಏನಂತ ಹೇಳಿದ್ರೆ ನಾವು ಇವತ್ತಿನ ದಿನ ಇಲ್ಲಿ ಎಚ್ಚರಿಕೆ ಮೂಡಿಸ್ಬೇಕಂತೇಳಿ ಈ ಒಂದು ಸಣ್ಣ ಹೋರಾಟ ಮಾಡಿವಿ. ಅದೇ ರೀತಿ ಇದ್ರ ಬಗ್ಗೆ ಈಗಾಗಲೇ ಮೋಕ್ಷ ಮೂರು ಹೇಳೋದಂಗೆ ಈ ಹಟ್ಟಿಯಲ್ಲಿ ಏನು ನಡೆದಿದೆ ಜ್ಯೋತಿ ಅಂತಕ್ಕಂಥ ಯುವತಿಯ ಒಂದು ಕೊಲೆ ಅಂತಲೂ ಹೇಳ್ತೀವಿ ನಾವು. ಯಾಕಂದರೆ ಅದು ಪೊಲೀಸರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ಬೋದು, ಆದರೆ ನಾವು ಅದನ್ನು ಒಪ್ಪೋದಿಲ್ಲ. ಅದೇನು FIRನಲ್ಲಿ ಏನು ಸೆಕ್ಷನ್ಗಳು ಹಾಕಿದಾರೆ ಭಾಳ ಲೂಸ್ ಆಗಿರ್ತಕ್ಕಂಥ ಒಂದು ಇದು ಸೆಕ್ಷನ್ಗಳಿದ್ದಾವೆ. ಯಾವುದೇ ಆರೋಪಿಗೆ ಆ ಒಂದು ಸೆಕ್ಷನ್ಗಳು ಏನಿದಾವಲ್ಲ ಯಾವುದೇ ಕಠಿಣ ಶಿಕ್ಷೆ ಆಗಲಿಕ್ಕೆ ಸಾಧ್ಯತೆಗಳಿಲ್ಲ. ಅದಕ್ಕೆ ನಾವೇನಂತೀವಿ ಅಂದ್ರೆ ಈಗ ಶಾಂಪಲ್ ತೋರ್ಸಕ್ಕೆ ಬಂದೀವಿ ನಾವು. ಇದು ಜಸ್ಟ್ ಶಾಂಪಲ್. ನಾವು ಈಗ ಏನಂತಂದರೆ ಹಟ್ಟಿಯಲ್ಲಿ ಭಾಳ ದಿನಗಳಿಂದ ನಾವು ಮೀಡಿಯಾದಲ್ಲಿ ಪೇಪರ್ನಲ್ಲಿ ನೋಡಿದಂಗೆ ಭಾಳಷ್ಟು ಈ ಥರದ ಕೊಲೆ ಪ್ರಕರಣಗಳಿರ್ಬೋದು, ಯುವತಿಯರನ್ನು ನಂಬಿಸಿ ಪ್ರೀತಿ ಹೆಸರಿನಲ್ಲಿ ಅವ್ರು ನಂಬಿಸಿ ಅವ್ರಿಗೆ ಮೋಸ ಮಾಡ್ತಕ್ಕಂಥದ್ದು ಇರ್ಬೋದು, ಅವ್ರನ್ನ ತೊಗೊಂಡೋಗಿ ಕೊಲೆ ಮಾಡ್ತಕ್ಕಂಥದ್ದು ಇರ್ಬೋದು, ಸಣ್ಣ ಮಕ್ಕಳ ಮೇಲೆ ಆಗ್ತಕ್ಕಂಥದ್ದು ಇರ್ಬೋದು. ಭಾಳಷ್ಟು ಘಟನೆಗಳು ನಡೀತಾ ಇದ್ದಾವೆ. ಕೆಲವೊಂದಷ್ಟು ಪೇಪರ್ಗಳಲ್ಲಿ ಬರ್ತಾವೆ, ಯಾರಿಗೆ ಗೊತ್ತಾದರೆ, ಕೆಲವೊಂದಷ್ಟು ಬರೋಂಗಿಲ್ಲ, ಅಲ್ಲೇ ಮುಚ್ಚಾಕುವಂಥ ಪ್ರಕರಣಗಳು ಆಗ್ತಾ ಇದ್ದಾವೆ. ಅಂತೇಳಿ ನಾವು ನೇರವಾಗಿ ಈ ಹಟ್ಟಿ ಪೊಲೀಸ್ ಸ್ಟೇಷನ್ ಇರ್ಬೋದು, ಹಟ್ಟಿ ವಿಭಾಗದ ಏನು ಸರ್ಕಾರದ ಮಟ್ಟದ ಅಧಿಕಾರಿಗಳಿದ್ದಾರೆ, ಇದನ್ನು ಭಾಳಷ್ಟು ಗಂಭೀರವಾಗಿ ತಗೊಳ್ಳಾರ್ದೇ ಆ ಕೇಸ್ಗಳನ್ನು ಮುಚ್ಚಾಕ್ಲಿಕ್ಕೆ ಒಂದು ಪ್ರಯತ್ನಗಳು ನಡೀತಾ ಇದ್ದೀವಿ. ನಾವೇನು ಹೇಳ್ತಾ ಇದ್ದೀವಿ ಅಂತಂದ್ರೆ ಈ ಥರದ ಪ್ರಕರಣಗಳಿಗೆ ನಾವು ಕೇವಲ ಹಟ್ಟಿ ಅಂತ ಒಂದೇ ಹೇಳಲ್ಲ, ರಾಜ್ಯ ಮಹಿಳಾ ಒಕ್ಕೂಟ ಏನಿದೆಯಲ್ಲ ಕಳೆದ 25 ವರ್ಷದಿಂದ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಈ ಥರ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆಗಳಿರ್ಬೋದು, ಈ ಥರದ ಪ್ರಕರಣಗಳಿಗೆ ನಾವು ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಅವರಿಗೆ ನ್ಯಾಯ ಸಿಗತ್ತನ ನಾವು ಈ ಹೋರಾಟಗಳನ್ನು ಮುಂದುವರಿಸ್ತೀವಿ. ನ್ಯಾಯ ಸಿಗತ್ತನ ಅವ್ರನ್ನ ನಾವು ಬಿಡೋಂಗಿಲ್ಲ. ಆರೋಪಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಗಳಾಗಬೇಕು, ಅಂದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಈ ಥರದ ಪ್ರಕರಣಗಳು ಆಗಂಗಿಲ್ಲ. ಈ ಥರದ ಪ್ರಕರಣಗಳ ಹಟ್ಟಿಯಲ್ಲಿ ಇರ್ಬೋದು ಅಥವಾ ರಾಜ್ಯದಲ್ಲಿರ್ಬೋದು ಯಾಕೆ ಮೇಲಿನ ಮೇಲೆ ಆಗ್ತಾವೆ ಅಂತಂದ್ರೆ ಅಲ್ಲಿ ಆರೋಪಿಗಳಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆಗುವಂಥ FIRನಲ್ಲೇ ನಮ್ಮದೇ ಆಗಲ್ಲ. ಕೆಲವು ಕೇಸ್ಗಳಲ್ಲಿ ಅವು ಕೇಸೇ ಮಾಡ್ಕೊಳ್ಳಲ್ಲ, ದಾಖಲೆನೇ ಆಗಲ್ಲ, ಅವು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲೆನೇ ಮಾಡ್ಕೊಳ್ಳೋಂಗಿಲ್ಲ. ಯಾಕಂದ್ರೆ ರಾಜಕೀಯ ಹಿತಾಸಕ್ತಿ ಇರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಹಣವಂತರ ಒಂದು ಒತ್ತಡದಿಂದಾಗಿ ಏನಾಗ್ತದೆ ಅಂದರೆ ಈ ಪೊಲೀಸರು ಕೂಡ ಈ ಪ್ರಕರಣಗಳನ್ನು ದಾಖಲೆ ಮಾಡ್ಕೊಳ್ಳಾರ್ದೇ ಅವುಗಳನ್ನು ಮುಚ್ಚಿ ಹಾಕುವಂಥದ್ದು ಇರ್ಬೋದು, ಅವಕ್ಕೆ ರಾಜಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಾವು ಈಗ ಹೇಳ್ತಾ ಇದ್ದೀವಿ ಏನಂತಂದರೆ ಈ ಜ್ಯೋತಿ ಅಂತಕ್ಕಂಥ ಯುವತಿದು ಏನು ಕೊಲೆ ಆಗಿದೆ, ಈ
ಕೊಲೆ ಆರೋಪಿಗೆ ಹಾಕಿರ್ತಕ್ಕಂಥ ಸೆಕ್ಷನ್ಗಳು ಯಾವುವು ಸರಿ ಇಲ್ಲ. ಅವನ್ನ ನಾವು ಒಂದಷ್ಟು ಈ ಮನವಿ ಪತ್ರದಲ್ಲಿ ಮೆನ್ಷನ್ ಮಾಡ್ತೀವಿ. ಆ ಮನವಿ ಪತ್ರದಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಒಂದು ಸೆಕ್ಷನ್ಗಳು IPC ಸೆಕ್ಷನ್ಗಳು ಏನಿದಾವ ಅವುಗಳನ್ನು ನಮೂದನೆ ಮಾಡಲೇಬೇಕು ಅಂತೇಳಿ ಅವು ಏನು ಮೊದಲು ಮಾಡಿದಾರ 303 ಅವೆಲ್ಲ ಅವುಗಳ ಜೊತೆಗೆ ಈ ಒಂದು ನಾವೇನು ಮೆನ್ಷನ್ ಮಾಡ್ತೀವಿ ಅವುಗಳು ಕೂಡ ಅವರು FIRನಲ್ಲಿ ಹಾಕ್ಕೊಂಡು ಆ ಆರೋಪಿಗೆ ಗಲ್ಲು ಶಿಕ್ಷೆ ಆಗುತ್ತಾನ ಬಿಡಬಾರ್ದು ಅನ್ನೋಂಥದ್ದು ನಮ್ಮದು ಒತ್ತಡ. ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಆ ಹಟ್ಟಿಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ತಿರುಗ್ತಿರ್ತಾರೆ. ಭಾಳಷ್ಟು ಧೈರ್ಯ ಇದೆ ನಮ್ಮ ಕಾರ್ಯಕರ್ತರಿಗೆ. ಅಂಥ ಕಾರ್ಯಕರ್ತರಿಗೆ ಕೂಡ ಇಲ್ಲಿ ತಿರುಗಾಡಲಿಕ್ಕೆ ಭಯ ಇದೆ. ಸಾಯಂಕಾಲ ಹೊತ್ತಿರ್ಬೋದು, ಹಿಂಗೆ ಸುಮ್ಮನೆ ಹೋಗೋ ಮುಂದೆ ಏನೇನೋ ಮಾಡ್ತಾರ ಅಂತ ಹೇಳ್ತಾರೆ. ಅಂದರೆ ಯಾರ್ದು ಭಯ ಇಲ್ಲದ ತಾನೇ ಹಿಂಗೆ ಮಾಡೋದು. ಯಾರಾದ್ರೂ ಭಯ, ಯಾರಿಗಾದ್ರೂ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಆದಾಗ ಮಾತ್ರ ಆ ಥರದ ಒಂದು ಭಯದ ವಾತಾವರಣ ಇರಲ್ಲ. ಅದಕ್ಕೋಸ್ಕರವಾಗಿ ನಾವು ಇವತ್ತು ಒತ್ತಡ ಮಾಡ್ತಿರೋದೇನಂತಂದ್ರೆ ಜ್ಯೋತಿಯ ಕೊಲೆಗೆ ನೀವು ಹಾಕಿರ್ತಕ್ಕಂಥ ಸೆಕ್ಷನ್ಗಳು ಗಂಭೀರವಾಗಿರಬೇಕು, ಕಠಿಣವಾದಂಥ ಸೆಕ್ಷನ್ಗಳನ್ನ ಹಾಕಬೇಕು. ಹಾಗೆಯೇ ಆ ಕುಟುಂಬಸ್ಥರನ್ನ ಎಲ್ಲರನ್ನೂ ಕೂಡಲೇ ಬಂಧಿಸಬೇಕು. ಯಾಕಂದ್ರೆ ಆ ಹುಡುಗಿ ಆ ಕುಟುಂಬದಲ್ಲಿದ್ದೇ ಹಿಂದಿನ ದಿನ ಆ ಕುಟುಂಬದಲ್ಲಿ ಹೋಗಿನೇ ಆಕೆ ಈ ಥರ ಕೊಲೆ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ಒಂದು ಏನು ಪ್ರಕರಣಕ್ಕೆ ಗಂಭೀರವಾಗಿ ಇದನ್ನು ಪ್ರಕರಣವನ್ನು ತಗೋಬೇಕು ಸರ್. ಗಂಭೀರವಾಗಿ ಇದನ್ನು ತಗೊಂಡು ನಾವು ಇದ್ರ ಮೇಲೆ ಕಠಿಣ ಶಿಕ್ಷೆ ಮಾಡಲಿಲ್ಲ ಅಂತಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ ಸರ್. ಇಲ್ಲಿ ಅಷ್ಟೇ ಮಾಡಲ್ಲ, ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮಗೆ ಎಚ್ಚರಿಸಿಕೊಂಡಿದ್ದು ನಾವು ಇಷ್ಟಪಡ್ತೀವಿ. ನಮಸ್ಕಾರ. ಈ ಹೋರಾಟವನ್ನು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತಂದ್ರೆ ನಿಜವಾಗ್ಲೂ ಆ ಜ್ಯೋತಿ ಎನ್ನುವ ಯುವತಿ ಏನಿದ್ಲು ಆ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥ ಯುವತಿ ಪ್ರೀತಿಯ ಬಲೆಯಲ್ಲಿ ಬಿದ್ದು ಜಾತಿ ಎನ್ನುವಂಥ ಒಂದು ವಿಷ ಬೀಜದಿಂದ ಆ ಹುಡುಗಿ ಕೊಲೆ ಆಗೈತೆ ಅಂತೇಳಿ ಅವ್ರ ಕುಟುಂಬಸ್ಥರಿಂದ ನಾವು ಕೇಳ್ಪಟ್ಟಿವಿ. ಯಾಕಂತಂದ್ರೆ ಇವತ್ತು ಎಲ್ಲರ ಮೈಯಲ್ಲಿ ಹರಿಯುವುದು ಒಂದೇ ರಕ್ತ. ಬಸವಣ್ಣವ್ರು ನಮ್ಗೆ ಏನು ಹೇಳ್ಯಾರ, ಕಾಯಕವೇ ಕೈಲಾಸ. ಆ ಏನಂತಂದ್ರೆ ಜಾತಿ ಅಂತ ಹೊಡೆದಾಡಬೇಡ. ಇವತ್ತು ಆ ಒಂದು ಜಾತಿಯಿಂದ ನೀನೊಂದು ಜಾತಿ ನಾನೊಂದು ಜಾತಿ ಅಂತೇಳಿ ಆ ಒಂದು ಜ್ಯೋತಿಯನ್ನು ಕೊಲೆ ಮಾಡ್ಯಾರ. ಆ ಕೊಲೆಗಡಕ ಕುಟುಂಬಕ್ಕೆ ಕಠಿಣ ಶಿಕ್ಷೆ ಆಗಬೇಕು. ನಾವು ಎಲ್ಲರೂ ಸೇರಿ ಈ ಸರ್ಕಾರಕ್ಕೆ ನಾವು ಆಗ್ರಹಿಸ್ತೀವಿ. ಯಾಕಂತಂದ್ರೆ ಇವತ್ತು ಜ್ಯೋತಿ ಆಗ್ಯಾಳ, ನಾಳೆ ಇನ್ನೊಂದು ಹುಡುಗಿ ಆಗ್ತಾಳ. ಈ ಒಂದು ಹಟ್ಟಿ ಗ್ರಾಮದಲ್ಲಿ ಸುಮಾರು ಘಟನೆಗಳು, ಒಂದು ಮಾನಸಿಕ ಅಸ್ವಸ್ಥತೆಯನ್ನು ಕೂಡ ಅತ್ಯಾಚಾರ ಮಾಡಿ ರೇಪ್ ಮಾಡಿ ಕೊಲೆ ಮಾಡಿರುವಂಥದ್ದು ಹಿಂದೆ ನಡೆದಿರುವಂಥ ಘಟನೆ ಕೂಡ ಐತೆ. ಆ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡಿಬಾರ್ದು, ಅತ್ಯಾಚಾರಗಳು ನಡಿಬಾರ್ದು. ಅದೇ ರೀತಿ ಮುಂದಿನ ದಿನದಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಅವರಿಗೆ ಕಠಿಣ ಶಿಕ್ಷೆ ಆದ್ರೆ ಮಾತ್ರ ಮುಂದೆ ಅವರು, ಯಾಕಂತಂದ್ರೆ ಇವತ್ತು 20 ವರ್ಷ 30 ವರ್ಷ 40 ವರ್ಷ ಶಿಕ್ಷೆ ಆಯ್ತಂತಂದ್ರೆ ಯಾಕಪ್ಪ ಹುಡುಗಿಯರ ತಂಟಿಗೆ ಹೋಗ್ಬಾರ್ದು ಅನ್ನುವಂಥ ವಿಚಾರ ಕೂಡ ಬರ್ತೈತೆ. ಆಮೇಲೆ ಯುವಕರಲ್ಲಿ ಈ ಒಂದು ಹಟ್ಟಿ ಗ್ರಾಮಸ್ಥರು ಇರ್ಬೋದು, ಸುತ್ತಮುತ್ತಲಲ್ಲಿ ಅವರಿಗೆ ಜಾಗೃತಿಯನ್ನು ಕೂಡ ಮೂಡಿಸ್ಬೇಕು. ಸರ್ಕಾರದವರು ಇರ್ಬೋದು, ಪೊಲೀಸ್ ಇಲಾಖೆಯವರು ಇರ್ಬೋದು, ಆ ಒಂದು ಜಾಗೃತಿಯನ್ನು ಮೂಡಿಸಿ ಅವರು ಏನು ಯಾವುದೇ ಹೆಣ್ಣು ಮಗಳಿರಲಿ ಅವ್ರ ತಾಯಿ ಹೆಣ್ಣು ಮಗಳಲ್ಲ, ಇವತ್ತು ಆ ಕೊಲೆ ಆಗಿರುವಂಥ ಕುಟುಂಬ ತಾನೇ ಆಗೈತೆ. ಆ ಒಂದು ಹೆಂಡತಿ ಹೆಣ್ಣು ಮಗಳಲ್ಲ ಇವರಿಗೆ ಆ ಕೊಲೆ ಮಾಡಾಕ ಅವ್ರ ಕುಟುಂಬದಲ್ಲಿ ತಾಯಿ ಗರ್ಭದಿಂದಾನೇ ಬಂದಾರ. ಇಲ್ಲಿ ಇವ್ರೇನು ಬ್ಯಾರಿ ಹುಟ್ಟಿಯಿಂದ ಬಂದಿಲ್ಲ, ಆ ಹೆಣ್ಣು ಮಗುವಿನ ಕೊಲೆ ಮಾಡ್ತಾರ. ಇವ್ರು ಯಾರು ಅದನ್ನ ಅಧಿಕಾರ ಕೊಟ್ಟಾರ ಕೊಲೆ ಮಾಡಕ್ಕಂತೇಳಿ ನಾವು ಕೇಳ್ತೀವಿ. ಯಾಕಂತಂದ್ರೆ ಇವತ್ತು ಜ್ಯೋತಿ ಇರ್ಬೋದು, ನಾಳೆ ಇನ್ನೊಂದು ಹೆಣ್ಣು ಮಗಳಾಗ್ತಾಳ. ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದ್ರೂ ಕೂಡ ಹೆಣ್ಣು ಮಕ್ಕಳು ರಾಜಾರೋಷವಾಗಿ ಒಡ್ಡಾಡ್ಬೇಕಂತಂದ್ರೆ ಭಯಪಡುವಂತ ವಾತಾವರಣ ಸೃಷ್ಟಿಯಾಗೈತೆ. ಇವತ್ತು ಸುಮಾರು ಮೊನ್ನೆ ಬೆಳಗಾವಿಯಲ್ಲಿ ಗರ್ಭಿಣಿ ಕೊಲೆ ಆಗುತ್ತಾ ಜಾತಿ ವಿಚಾರದಿಂದನೇ ಮಾನ್ಯಳ ಕೊಲೆ ಆಯ್ತು. ಗರ್ಭಿಣಿ ಇರುವಂತ ಹುಡುಗಿಯನ್ನ ಅವ್ರ ತಂದೆಯಿಂದಲೇ ಕೊಲೆ ಮಾಡ್ತಾರಂತಂದ್ರ ಇದು ಎಂತ ಜಾತಿ? ಅವ್ರನ್ನ ಚೂಟಿದ್ರೆ ಅದೇ ಕೆಂಪು ರಕ್ತ ಬರುತ್ತಾ, ನಮ್ಮನ್ನ ಚೂಟಿದ್ರೆ ಅದೇ ಕೆಂಪು ರಕ್ತ ಬರೋದು. ಎಲ್ಲರ ಮೈಯಲ್ಲಿ ಅರಿಯೋದು ಒಂದೇ ರಕ್ತ. ಯಾಕೆ ಈಗ ಜಾತಿ ಅಂತೇಳಿ ವಿಷ ಬೀಜ ಬಿತ್ತಿ ಆ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡ್ತಾರಂತೇಳಿ ನಾವು ಆ ಒಂದು ಅದ್ರ ಮೇಲೆ ಒಂದು ಕಾಯ್ದೆಯನ್ನು ತರಬೇಕು, ಕಾನೂನು ತರಬೇಕಂತೇಳಿ ನಾವು ಸರ್ಕಾರಕ್ಕೆ ಕೇಳ್ತೀವಿ. ಅದೇ ರೀತಿ ಮುಂದಿನ ದಿನದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡಬಾರ್ದಂತೇಳಿ ನಾವು ಸರ್ಕಾರ ಗಮನಕ್ಕೆ ತರ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ತಮ್ಮೆಲ್ಲರಿಗೂ ವಂದಿಸಿ ನಾನೊಂದೆರಡು ಮಾತು ಮುಗಿಸ್ತೀನಿ. ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ನಿಲ್ಲಲೇಬೇಕು. ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ನಿಲ್ಲಲೇಬೇಕು. ಆರೋಪಿಗಳನ್ನು ಕೂಡಲೇ ಅರೆಸ್ಟ್ ಮಾಡಲೇಬೇಕು. ಆರೋಪಿಗಳಿಗೆ ಕಲ್ಲು ಶಿಕ್ಷೆ ಆಗಲೇಬೇಕು. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು.
ಬುದ್ಧಿವಂತ ಮಹಿಳೆ ಹುಡುಗಿ ಆಕಿ ತಂದೆ ತಾಯಿ ಮುದುಕರಾಗ್ಯಾರ, ಅವರಿಗೆ ನಡಲಿಕ್ಕಾಗಲ್ಲ. ಅವ್ರಿಗೆ ಆಕಿ ಎಲ್ಲಿ ಒಯ್ಯೋಳ ಮಗಳಂತ ವಿಚಾರ ಮಾಡುವಷ್ಟು ಶಕ್ತಿ ಅವ್ರು ತಗ್ಗಿದ್ದಿಲ್ಲ. ಅಕ್ಕಗೆ ಗೊತ್ತಾಗಿ ಅಕ್ಕ ತಂಗಿ ಮನೆಯಾಗಿದ್ದಂತ ಕೇಳಿದ್ರೆ ಇಲ್ಲ ಇಂಥವ್ರ ಮನೆಗೆ ಒಯ್ಯೋಳಂತ ಆಕಿ 3 ಜನ ಒಂದು ಫೋನ್ ಮಾಡಿದ್ದೆ, ನಾನು ಹೋಗ್ತಾ ಇದ್ದೇನೆ ಅಂತ ಹೇಳೋಂತ ಇಷ್ಟೇ ಗೊತ್ತಿರೋದು ಅವ್ರಿಗೆ. ಆಮೇಲೆ ಅವ್ರು ಹೋಗಿ ವಿಚಾರ ಮಾಡಿ 3 ಮನೆಗೆ ಹೋದಾಗ ಅಲ್ಲಿ ಕೇಳಿ ಬಂದಿರೋದೇನೋ ಬಂದಿದ್ಲು, ನಮ್ಗೆ ಪೂಜೆ ಮಾಡಿದ್ಲು, ಅಡುಗೆ ಮಾಡಿದ್ವಿ, ಉಣ್ಲು ಓದು, ನಮಗೇನು ಗೊತ್ತಿಲ್ಲ ನಾವು. ಆಮೇಲೆ ಮತ್ತೆ ನಾವು ಪುನಃ ರೀತಿಯಿಂದ ಬಸಮ್ಮ ಅಕ್ಕಪ್ಪರ ತನ್ನ ಸ್ವಪ್ರಯತ್ನದಿಂದ ಕೇಳಿದಾಗ ಫೋನ್ ನಂಬರ್ ಇಸ್ಕೊಂಡು ಮಾತಾಡಿದಾಗ ಬಂದಿದ್ಲು ಓದ್ಲು 8 ಗಂಟೆ 8 ಗಂಟೆವರೆಗೂ ಆ ಮನೇಲಿ ಇಟ್ಕೊಕ್ಕೆ ಅವ್ರಿಗೇನು ಅಧಿಕಾರ ಇದೆ. ಸೂಚನೆ ಮಾಡಿದ್ಮೇಲೆ ಅವ್ರು ಸೇಫ್ಟಾಗಿ ಅವ್ರ ಮನೆಗೆ ಕಳಿಸ್ಬೇಕು, ಇಲ್ಲ ಅವ್ರ ತಂದೆ ತಾಯಿ ಮನೆಗೆ ಹೇಳ್ಬೇಕಾಗಿತ್ತು. ಬಂದಿದ್ಲು ಹಿಂಗೆ ಕಳಿಸಿವಿ ನೋಡಂತ ಕರೆದು ಮನೆತನ ಕರೆಸ್ಕೊಂಡು ಸೇವೆ ಮಾಡಿಸ್ಕೊಂಡು ಮುದುಕಿಗೆ ಆರೋಗ್ಯನ ಸುಧಾರಿಸಿಕೊಳ್ಳೋಂಥ ಚಿಕಿತ್ಸೆ ಪಡಿಸಿಕೊಂಡು ಆಕೆಗೆ ಉಣಿಸಿ ತಿನ್ನಿಸಿ ಅಲ್ಲಿ ಏನು ಮಾಡ್ಯಾರೋ ಗೊತ್ತಿಲ್ಲ. ನೀವು ಕರ್ಸಂದ್ಮೇಲೆ ಸೀದಾ ಅವ್ರ ಮನೆಗೆ ಬಿಡ್ಬೇಕಾಗಿತ್ತು. ನಿಮಗೆ ಇಷ್ಟ ಇಲ್ಲ ಅಂತಂದಿದ್ರೆ ಲವ್ ಮಾಡಿದ್ರೋ ಬಿಟ್ಟಿರೋ ಗೊತ್ತಿಲ್ಲ, ಈಗ ಒಂದೊಂದು ಬರೋಕತ್ತೇವೆ. ಲವ್ ಮಾಡಿದ್ದೇ ಕರೆವಾದರೆ ನೀನು ಅನುಭವಿಸಿ ಆಕಿನ್ನ ಎಲ್ಲ ರೀತಿಯಿಂದ ಅನುಭವಿಸಿರ್ತಾರೆ. ಯಾರು ಮನಮಕ್ಕಳು ಹಂಗೆ ಬಿಡೋಂಗಿಲ್ಲ. 1 ವರ್ಷ 2 ವರ್ಷ ಅವಕಾಶಗಳನ್ನು ಕೊಟ್ಟು ಆಕಿನ ಅನುಭವಿಸಿ ಲಾಸ್ಟಿಗೆ ಆಕೆಗೆ ಆಗಿ ಬರ್ಲಿಕ್ಕಂದ್ರೆ ತಂದೆ ತಾಯಿ ಒಪ್ಪಲಿಕ್ಕಂದ್ರೆ ಗಂಡಿನ ಮನೆಗೆ ಒಪ್ಪಿಲ್ಲ ಅಂತಂದ್ರೆ ಹೆಣ್ಣಿನ ಮನೆಗೆ ತಂದು ಬಿಡ್ಬೇಕಾಗಿತ್ತು. ಆಕೆ ಜಿದ್ದು ಮಾಡಿದ್ರಾನು ಈಕೆ ಜಿದ್ದು ಮಾಡ್ತಾಳೆ, ನಿಮ್ಮ ಮಗಳು ನಿಮ್ಮ ಮನೆಗೆ ಒಪ್ಸಕತ್ತೀವಿ, ನನಗೆ ಇಷ್ಟ ಇಲ್ಲ ಅಂತೇಳಿ ಒಪ್ಸ್ಬೇಕಾಗಿತ್ತು. ಕುಂತು ಸಂಧಾನ ಮಾಡ್ತಿದ್ರೋ ಏನು ಮಗಳಿಗೆ ಬುದ್ಧಿ ಕಳಿಸ್ತಿದ್ರೋ ಏನೋ ಗೊತ್ತಿಲ್ಲ. ನೀನು ಯಾರು ಕೊಲೆ ಮಾಡಕ್ಕ ಅಷ್ಟು ಹೊತ್ತಿನ ಕರ್ಕೊಂಡೋಗಿ ಕೊಲೆ ಮಾಡಿ ಆಕೆನ ಆತ್ಮಹತ್ಯೆ ಮಾಡೋರ ಥರ ನೀನು ರೋಲರಿಗೆ ಹಾಕಿರಲ್ಲ, ಇದಕ್ಕೇನಂತಾರೆ ಅರ್ಥ ಏನಂತಾರೆ? ಹೆಣ್ಣಿಗೆ ಬೆಲೆ ಇಲ್ವಾ? ಗಂಡು ಮಕ್ಕಳಿಗೆ ನಾವು ಬೆಲೆ ಗೌರವಿಸ್ತೀವಿಲ್ಲ, ಗಂಡು ಮಕ್ಕಳಿಗೆ ನಾವು ಬೆಲೆ ಕೊಡ್ತೀವಿಲ್ಲ. ಅದೇ ಥರ ನೀನು ಆಕೆ ತಪ್ಪು ಮಾಡಿದರೆ ನೀನು ತಂದು ಕೊಡ್ಬೇಕಾಗಿತ್ತು. ನೀನು ಕೊಲೆ ಮಾಡ್ತೀನಿ, ನೀನು ಯಾರು? ಕಾನೂನೇ ಕೊಲೆ ಇಲ್ಲ, ಕೊಲೆ ಮಾಡೋಕ್ಕೆ ಅಧಿಕಾರ ಯಾರಿಗೂ ಇಲ್ಲ. ಆ ಕಾನೂನು ಕೊಲೆ ಮಾಡಿದಂಥ ಅಪರಾಧಿಗೂ ಮತ್ತು ಕೊಲೆ ಮಾಡಲು ಪ್ರೋತ್ಸಾಹ ನೀಡಿದಂಥ ಅವ್ರು ಏನು ಕುಮ್ಮಕ್ಕೆ ಕೊಟ್ಟಾರ ಅವ್ರ ಮನೆಯವರಿಗೂ ಬಂಧಿಸಬೇಕು, ತಕ್ಕ ಶಿಕ್ಷೆ ಆಗಬೇಕು. ಕಾನೂನು ಏನಂತ ತೋರಿಸ್ಕೊಡ್ಬೇಕು. ಪೊಲೀಸರು ಕಾಲೇಜಿಗೆ ಮಕ್ಕಳಿಗೆ ಎಲ್ಲ ಪಬ್ಲಿಕ್ನಾಗ ಮಾಹಿತಿ ಕೊಡ್ತಾರೆ, ಕಾನೂನು ಬಗ್ಗೆ ಮಾಹಿತಿ ಕೊಡ್ತಾರೆ, ಸೆಕ್ಷನ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಅವ್ರು ತಿಳ್ಕೊಂಡು ಏನು ಮಾಡ್ತೈತೆ? ಅದು ತಿಳ್ಕೊಂಡು ಪಾಲಿಸಿದ್ರೆ ನಾವು ಗೌರವಯುತವಾಗಿ ಈ ಸಮಾಜದಾಗ ಭಾಳ ಸಾಧ್ಯ ಆಗುತ್ತೆ. ಸ್ವತಂತ್ರ ಎಲ್ಲೈತಿರಿ ಸ್ವತಂತ್ರ? ನಮ್ಮ ಮನೆಗೆ ಸ್ವತಂತ್ರ ಇಲ್ಲ. ನಮ್ಮ ಮನೆಗೆ ನಾವು ನಮ್ಮ ಮಕ್ಕಳಿಗೆ ಸ್ವತಂತ್ರ ಕೊಟ್ಟು ಅಪರಾಧ ಮಾಡೋಕ್ಕೆ ನಾವು ಸ್ವತಂತ್ರ ಕೊಟ್ಟಿವಿ. ಮೌಲ್ಯಗಳನ್ನು ಭಾಳ ಬದುಕರಂತ ಸ್ವತಂತ್ರ ಕೊಟ್ಟಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಇಲ್ಲಿ ತಂದೆ ತಾಯಿಗಳು ಇಲ್ಲಿ ನೆರೆದಿಂತ ಅಣ್ಣ ತಮ್ಮಂದಿರು ನಮ್ಮ ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸ್ಬೇಕು. ದಾರಿ ತಪ್ಪಿದ್ರೆ ಹೇಳ್ಬೇಕು. ಈಗ ಮಕ್ಕಳಿಗೆ ಹೋಗಪ್ಪ ನಿಂದೇನಂದಾಗ ಅಲ್ಲಿ ಸಡೆ ಬಿಡ ಅಂತಲ್ಲ, ಅವ್ರಿಗೆ ತಕ್ಕ ಪಾಠ ನೀವೇ ನಮ್ಮ ಮನೆಯಿಂದ ನಾವೇ ಕಲಿಸ್ಬೇಕು. ನಮ್ಮ ಮಕ್ಕಳಿಗೆ ನೀತಿ ಪಾಠಗಳನ್ನು ಕಲಿಸ್ಬೇಕಂತ ನಾವು ಕೇಳ್ಕೊಂತೀವಿ. ಮತ್ತು ಈ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಮಾಧ್ಯಮದವರಿಗೆ ಕೆಲವೊಬ್ರು ಬೆದರಿಕೆ ನೀಡ್ತಾರೆ ಮೇಲೆಯವರು, ಅವರಿಗೂ ಮಾಧ್ಯಮದವ್ರು ಸಹ ಕೆಲವೊಂದು ಪ್ರಕರಣಗಳು ಹಾಕಂಗಿಲ್ಲ, ಭಯ ಪಡ್ತಾರೆ ಅವರು. ಯಾಕೆ ಅವರಿಗೂ ಐತೆ ಭಯ. ಅದಕ್ಕೋಸ್ಕರ ಮಾಧ್ಯಮದವ್ರು ನಿಮ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂತೀವಿ, ಈ ಒಂದು ಕೊಲೆ ಪ್ರಕರಣ ನ್ಯಾಯ ಸಿಗೋರಿಗೂ ನಮಗೆ ಬೆಂಬಲವಾಗಿರ್ಬೇಕಂತ ನಾವು ಕೇಳ್ತೀವಿ. ಇಲ್ಲಿ ಬಂದು ನಮ್ಮ ಬೆಂಬಲಕ್ಕೆ ನೀವು ಸಪೋರ್ಟ್ ಕೊಟ್ಟಂತ ನಿಮ್ಗೆ ಧನ್ಯವಾದಗಳು. ನಾವು ಪೊಲೀಸರಿಗೆ ಕೇಳೋದಷ್ಟೇ, ರೊಕ್ಕ ತನಿಖೆ ಆಗಲಿ, ಅಪರಾಧಿಗಳಿಗೆ ಶಿಕ್ಷೆ ಆಗಲಿ, ಅಲ್ಲಿ ಶಿಕ್ಷೆ ಆಗೋರಿಗೆ ನಾವು ಅಂಕರು ಬಿಡಂಗಿಲ್ಲ. ಇಷ್ಟ ಅಲ್ಲ, ಇಲ್ಲಿ ಟಾರ್ಚರ್ ಆಗಿರ್ಬೋದು. 50-60 ಮಂದಿ ಬಂದರೆ ಏನು ಮಾಡ್ತಾರಂತ ಇದು ನಾವು ಅವ್ರು ಹೇಳ್ದಂಗೆ ತಂಗಿ ಹೇಳಿದ್ರಲ್ಲ, ನಮ್ಮ ಕೆಲಸ ಇದೆ. ನಾವು ಸ್ವಲ್ಪ ಹೆಚ್ಚಿಗೆ ಕೊಡಕತ್ತೀವಿ. ನಾವು ನಿಂತು ಅಂದರೆ ಹೆಣ್ಮಕ್ಳು ನಿಂತು ಅಂದರೆ ಯಾರಿಗೆ ಏನು ಮಾಡಿ ವಿಧಾನಸೌಧನೇ 70 ಮಟ್ಟಿಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೇನೆ ನಾನು. ಈ ಒಂದು ಹೋರಾಟ ಮಹಿಳೆಯರ ಮೇಲಿನ ಅತ್ಯಾಚಾರ ಮತ್ತು ಕೊನೆಯನ್ನು ಖಂಡಿಸಿ ಈ ಮಹಿಳಾ ಸಂಘದ ವತಿಯಿಂದ ಈ ಒಂದು ಹೋರಾಟ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟಕ್ಕೆ ನಮ್ಮದು ಕೂಡ ಬೆಂಬಲ ಇದೆ ಅಂತ ಹೇಳಿ ನಾನು ಒಂದು 2 ಅನಿಸಿಕೆಗಳನ್ನು ಹೇಳ್ತಾ ಇದ್ದೀನಿ. ಈ ನಮ್ಮ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ಕೊಲೆಗಳನ್ನು ಸುಮಾರು ವರ್ಷಗಳಿಂದ ನಡೀತಾ ಇದೆ. ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು ಹುತ್ತದ ಚಟದಿಂದ ಇಂಥವೆಲ್ಲ ಘಟನೆಗಳು ನಡೀತಾವಂತ ನಮ್ಮ ಸಹೋದರಿಯರೆಲ್ಲ ಮಾತಾಡಿದರು. ಖಂಡಿತ, ಯಾಕಂದರೆ ವಿಪರೀತವಾದಂಥ ಮದ್ಯ ಒಂದು ಮಾರಾಟ ಎಲ್ಲಿ ಬೇಕಲ್ಲೇ ಪರವಾನಗಿ ಇಲ್ಲದೇ ಮನೆಗಳಲ್ಲಿ ಮದ್ಯವನ್ನು ಮಾರ್ತಾರೆ. ಆ ಮದ್ಯ ಕುಡಿದ ಅಮಲಿನಲ್ಲಿ ಇಂಥ ಘಟನೆಗಳು ನಡೀತಾವಂತ
ನಾನು ಹೇಳಿಸ್ತಾ ಇದ್ದೀನಿ, ಇದನ್ನು ಖಂಡಿಸ್ತಾ ಇದ್ದೀನಿ. ಆಮೇಲೆ ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲ. ಮಹಿಳೆಯರನ್ನ ಒಂದು ಹೋಗದ ಹೊಸ್ತಾಗಿ ಕಾಣ್ತಾರೆ ಈ ಮದ್ಯ ಒಂದು ವ್ಯಸನದಲ್ಲಿ. ಹಂಗಾಗಿ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಂತೇಳಿ, ಆಮೇಲೆ ಪೊಲೀಸ್ ಇಲಾಖೆ ಕೂಡ ಇದನ್ನು ಮಹಿಳೆಯರ ಬಗ್ಗೆ ಗಮನ ಹರಿಸಬೇಕು, ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು. ಮೊನ್ನೆ ಜ್ಯೋತಿನ ಕೊಲೆ ಆದಮೇಲೆ ಅವ್ರ ಕುಟುಂಬದವ್ರನ್ನ ಯಾರನ್ನೂ ಇನ್ನೂ ಬಂಧಿಸೇ ಇಲ್ಲ ಅಂತೆ. ಆಮೇಲೆ ಇದರಲ್ಲಿ ಸರಿಯಾಗಿ ತನಿಖೆ ಮಾಡಿ ತಪ್ಪು ಮಾಡಿದವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕಂತ ನ್ಯಾಯಾಲಯದ ಮೂಲಕ ಮತ್ತು ಮಹಿಳೆಯರ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. ಆಮೇಲೆ ಈ ಜ್ಯೋತಿನ ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳು ಯಾರಿದ್ದಾರ ಅವರನ್ನು ತಕ್ಷಣ ಬಂಧಿಸಿ ಅವರಿಗೆ ಉಗ್ರವಾದ ಕಠಿಣವಾದ ಶಿಕ್ಷೆಯನ್ನು ಕೊಡಿಸ್ಬೇಕಂತ ನಾವು ಈ ಮಹಿಳೆಯರ ಪರವಾಗಿ ಈಗಾಗಲೇ ಎಲ್ಲರೂ ಮಾತಾಡಿದ ಹಾಗೆ ಏನು ಹಟ್ಟಿ ಗ್ರಾಮದಲ್ಲಿ ಭಾಳಷ್ಟು ಮಹಿಳೆಯರ ಮೇಲೆ ಯುವತಿಯರ ಮೇಲೆ ಅತ್ಯಾಚಾರಗಳು ನಿರಂತರ ಆಗ್ತಾ ಇದ್ದಾವ. ಆದರೆ ಯಾವುದೇ ರೀತಿಯಿಂದ ಈ ಕಡೆ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಇದೇನೇ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ರಾಜ್ಯದಲ್ಲಿನೂ ಅದೇ ರೀತಿ ಆಗ್ತಾ ಇದೆ. ಮಹಿಳೆಯರಿಗೆ ಯಾವುದೇ ರೀತಿಯಿಂದ ಅವ್ರಿಗೆ ವ್ಯವಸ್ಥೆ ಇಲ್ಲ. ಆಮೇಲೆ ಈಗೇನು ಜ್ಯೋತಿ ಅಂತ ಹುಡುಗಿಗೇನ ಕೊಲೆ ಮತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳ ಅಂತ ಬಿಂಬಿಸಿ ಏನು ಅತ್ಯಾಚಾರ ಮಾಡಿ ಆಕೆಯನ್ನು ಕೊಲೆ ಮಾಡಿದಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದನ್ನು ಮರೆಮಾಚಲು ಯಾವುದೋ ರೀತಿಯಿಂದ ಬೇರೆ ಬೇರೆ ಸೆಕ್ಷನ್ಗಳು ಹಾಕಿ ಯಾವುದು ಉಪಯೋಗ ಆಗಲಾರಂಥ ಸೆಕ್ಷನ್ಗಳು ಹಾಕಿ ಇವತ್ತು ಆ ಕೇಸನ್ನು ಮುಚ್ಚಾಕ್ಲಿಕ್ಕೆ ನೋಡೋದರ ಅಂತ ನಮ್ಮ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹೀಗಾಗಿ ಇದು ಅವರಿಗೆ ಒಂದು ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಆಮೇಲೆ ಅವರಿಗೆ ಕೊಲೆ ಮಾಡಿದಂಥದ್ದು ಗಟ್ಟಿಯಾದಂಥ ಸೆಕ್ಷನ್ಗಳು ಹಾಕಿ ಈಗಾಗಲೇ ಅವ್ರೇನು ಮನವಿ ಪತ್ರದಲ್ಲಿ ಏನು ಬರೆದಿದ್ದಾರೆ ಆ ಸೆಕ್ಷನ್ಗಳು ಅದ್ರ ಜೊತೆಗೇನೆ ಮುಂಚೆ ಹಾಕಿದ್ರ ಜೊತೆಗೇನೆ ಈ ಸೆಕ್ಷನ್ಗಳೆಲ್ಲ ಹಾಕಿ ಅವರನ್ನು ಕೂಡಲೇ ಅವ್ರ ಕುಟುಂಬದವರನ್ನೆಲ್ಲ ಬಂಧಿಸಿ ಇದು ಸೂಕ್ತ ತನಿಖೆಯನ್ನು ನಡೆಸಿ ಅವರಿಗೆ ಯಾರು ತಪ್ಪು ಮಾಡಿದಾರ ಅಂಥವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕಂತ ತಿಳ್ಕೊಂಡು ಈ ಮೂಲಕ ನಾನು ಕೇಳ್ಕೊತೀನಿ. ವಿಷಯ ಅಷ್ಟೆಯಲ್ಲಿ ನಡೆದ ಜ್ಯೋತಿ ಎಂಬ ಯುವತಿಯ ನಿಗೂಢ ಸಾವು, ಆ ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದಾ ಹತ್ಯೆ ಪ್ರಕರಣಗಳಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಹಾಗೂ ಇದರಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿ ಇಂದು ಹೋರಾಟ ಮಾಡ್ತಾ ಇದ್ದೀವಿ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಸುವುದೇನೆಂದರೆ, ರಾಜ್ಯ ಮೇಲೆ ಒಕ್ಕೂಟವು ಜಿಲ್ಲೆಯ ಕಳೆದ 20 ವರ್ಷಗಳಿಂದ ನಿರಂತರ ದೇವದಾಸಿ ಪದ್ಧತಿ ನಿರ್ಮೂಲನೆ ಪುನರ್ವಸತಿ ಹಾಗೂ ಅವರ ಕುಟುಂಬದ ಬಲವರ್ಧನೆಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ನಿರಂತರವಾಗಿ ಕೆಲಸ ಮಾಡುತ್ತಾ ಬರುತ್ತಿದೆ. ಹಾಗೂ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆ ನಿರ್ಮೂಲನೆ, ಮಕ್ಕಳ ಶಿಕ್ಷಣ, ದಲಿತ, ಬಡ, ಒಂಟಿ ಮಹಿಳೆಯರ ಸಬಲೀಕರಣಕ್ಕಾಗಿ ಮತ್ತು ಮಹಿಳೆಯರ ಮೇಲೆ ಅತ್ಯಾಚಾರ, ಕೊಲೆ ಹಾಗೂ ದೌರ್ಜನ್ಯಗಳನ್ನು ಖಂಡಿಸಿ ಅವರಿಗೆ ನ್ಯಾಯ ಕೊಡಿಸಲು ಕೆಲಸ ಮಾಡುತ್ತಾ ಬರುತ್ತದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ ವಾರ ದಿನಾಂಕ 22/12/2025ರಂದು ಸ್ಟಾಫ್ ನರ್ಸ್ ಆಗಿ ರಾಯಚೂರು ರಿಮ್ಸ್ನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ ಜ್ಯೋತಿ ಎಂಬ ಹುಡುಗಿಯನ್ನು ರೂರಲ್ ಕಾಡಿಗೆ ನೇಣು ಬಿಗಿದು ಕೊಂದಿದ್ದಾರೆಂದು ನಮಗೆ ತಿಳಿದು ಬಂದಿದೆ. ಇದು ಒಂದು ಪೂರ್ವ ಯೋಜಿತ ಕೊಲೆ ಎಂದು ನಮಗೆ ಸಂಶಯವಿದೆ. ಕಾರಣ ಈ ಒಂದು ಪ್ರಕರಣವನ್ನು ತಾವು ಗಂಭೀರವಾಗಿ ಪರಿಗಣಿಸಿ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಹಾಗೂ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸುತ್ತೇವೆ. ಹಟ್ಟಿ ಪಟ್ಟಣದಲ್ಲಿ ಇಂಥ ಅನೇಕ ಪ್ರಕರಣಗಳು ನಡೆಯುತ್ತಲೇ ಇವೆ. ಆದರೆ ಅವುಗಳು ಬೆಳಕಿಗೆ ಬರದೆ ಮಹಿಳೆಯರು ಬಲಿಪಶುಗಳಾಗುತ್ತಿದ್ದಾರೆ. ಇಂತಹ ಪ್ರಕರಣಗಳನ್ನು ನಾವು ವಿರೋಧಿಸುತ್ತೇವೆ ಮತ್ತು ಈ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ಎರಡನೇದು, ಹುಬ್ಬಳ್ಳಿಯಲ್ಲಿ ನಡೆದ ಒಂದು ಗರ್ಭಿಣಿ ಯುವತಿಯ ಮರ್ಯಾದೆ ಹತ್ಯೆ ಪ್ರಕರಣವು ಸಹ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಾಗಿದೆ. ಇಂಥ ಪ್ರಕರಣಗಳು ಸರ್ಕಾರ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡದಿದ್ದರೆ ಮತ್ತೆ ಮಹಿಳೆಯರ ಮೇಲೆ ಅನ್ಯಾಯ ಆಗುತ್ತಲೇ ಇರುತ್ತದೆ. ಮೇಲಿನ ಪ್ರಕರಣಗಳಲ್ಲಿ ಸೂಕ್ತವಾದ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಜರುಗಿಸುತ್ತಿದ್ದರೆ ನಮ್ಮ ಸಂಘಟನೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ತಿಳಿಸುತ್ತೇವೆ. ನಮ್ಮ ಬೇಡಿಕೆಗಳು: ಒಂದನೇದು, ಕೊಲೆ ಮಾಡುವ ಸಂದರ್ಭದಲ್ಲಿ ಆರೋಪಿಯ ಜೊತೆ ಇರುವ ಸ್ನೇಹಿತರನ್ನು
ತನಿಖೆಗೊಳಪಡಿಸಬೇಕು ಮತ್ತು ಫೋನಿನ ಕರೆಯ ಸಂಭಾಷಣೆಯನ್ನು ಬಳಸಬೇಕು. ಎರಡನೇದು, ಆರೋಪಿಯನ್ನು ಪೊಲೀಸರ ಇಲಾಖೆ ವಶಪಡಿಸಿಕೊಂಡು ಉನ್ನತ ಮಟ್ಟದ ವಿಚಾರ ಮಾಡಿ ಸತ್ಯವನ್ನು ಬಾಯಿ ಬಿಡಿಸಬೇಕು. ಮೂರನೇದು, ಕೊಲೆಯಾದ ಜ್ಯೋತಿಯ ಮೊಬೈಲಲ್ಲಿರುವ ಫೋಟೋಗಳು ಮತ್ತು ಆಡಿಯೋಗಳನ್ನು ರೆಕಾರ್ಡ್ಗಳನ್ನು ನಮಗೆ ಪ್ರತಿಯಾಗಿ ಕೊಡಬೇಕು. ನಾಲ್ಕನೇದು, ಕೊಲೆ ಕೇಸಿನಲ್ಲಿರುವ ಇನ್ನುಳಿದ 5 ಜನರ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಐದನೇದು, ಈಗಾಗಲೇ ಹಾಕಿದ ಸೆಕ್ಷನ್ಗಳ ಜೊತೆ FIRನಲ್ಲಿ ಭಾರತೀಯ ದಂಡ ಸಂಹಿತೆ IPC ಸೆಕ್ಷನ್ ಅಡಿಯಲ್ಲಿ 302, 303, 376A, 376B, 375 ಇವುಗಳನ್ನು ಕೂಡ FIRನಲ್ಲಿ ಸೇರಿಸಬೇಕೆಂದು ಈ ಮೂಲಕ ತಿಳಿಸಿಕೊಡ್ತೀವಿ. ಸರ್, ಅದು ನಮಗೊಂದು ಕಾಪಿ ಕೊಡಬೇಕು. ಹಿಡೀರಮ್ಮ, ಒಂದು ಕೈ ಹಿಡೀರಿ, ಸ್ವಲ್ಪ ಕೈ ಹಿಡೀರಿ, ಕೈ ಹಿಡೀರಿ. ಅದು ಸರಿ ರೀ, ಸ್ವಲ್ಪ ಹಿಂಗೆ ಹಿಂದೆ ಬರ್ರಿ. ಅಗಲ ಸರಿ ಅಕ್ಕ, ಅಗಲ ಸರಿ. ಇಲ್ಲ, ಇಲ್ಲಿ ಬರ್ರಿ ನೀವು. ಎಲ್ಲವರ ಸಸ್ಪೆಂಡ್ ಮಾಡ್ಬೇಕು ನಾವು. ಆ ಥರ ಒಂದು ಹೋರಾಟ ಇಲ್ಲಿ ತನ ಏನಾಗಿದೆ ಅಪ್ಡೇಟ್ ಕೊಡ್ಬೇಕಲ್ಲ. ಈ ತರ ಕೇಸ್ ಕೊಡ್ಬೇಡ್ರಿ, ಈ ತರ ಕೊಟ್ಟಿ ನಮ್ಗೆ ಹೇಳ್ತಾ ಇದಾರೆ. ಮಾಡ್ರ ತಗೋಬೇಕು. ನಾವು ಪದೇ ಅಂದ್ರೆ ಪದೇ ನಾವೇನು ಕೊಡ್ಬೋದು ತಗೋಬೇಕು. ಮೊನ್ನೆ ಮಾತಾಡಕ್ ಹೋಗಿದ್ವಿ ಸೋಮವಾರ. ತನಿಖೆ ಮಾಡಕ್ ಅರೆಸ್ಟ್ ಮಾಡಕ್ ಆಗ್ಬೇಕು ಅಂತ ತನಿಖೆ ಮಾಡ್ತೀನಿ. ಅರೆಸ್ಟ್ ಮಾಡ್ತಾರೆ FIR ಆಗೈತಲ್ಲ, ಅದು FIR ಆದ್ಮೇಲೆ ಕೋರ್ಟಿಗೆ ಕಳಿಸ್ತಾರ. ಅವ್ರ ಕಾಪಿ ಕೋರ್ಟ್ ಪರ್ಮಿಷನ್ ಕೊಡಬೇಕು. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.